ನಮಸ್ಕಾರ ಗುರು. ಎಲ್- ಸ್ಮೃತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ನಿಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಆಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಬಿದುರರು ಅನೇಕರನ್ನ ಸ್ಮರಿಸ್ಕೊಂತಾ ಬರ್ತಾ ಇದ್ದಾರೆ, ಆರಾಮಾಗಿದ್ದಾರ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಯಾರ ಬಗ್ಗೆ ಕೇಳ್ತಾರೆ ಅನ್ನೋದನ್ನ ನೋಡೋಣ. 31ನೇ ಶ್ಲೋಕ. ಕ್ಷೇಮಂ ಸಕಥಿತ ಯುಯುಧಾನ ಆಸ್ತೆ ಯಃ ಫಲ್ಗುನಾತ್ ಲಬ್ಧಧನೂರಹಸ್ಯಃ ಲೇಭೇಂಜಸಾ ಅಧೋಕ್ಷಜ ಸೇವಯೈವ ಗತಿಂ ತದೀಯಾಂ ಯತಿಭಿರ್ದುರಾಪಾಂ. ಈಗ ಸಾತ್ಯಕಿಯ ಬಗ್ಗೆ ಕೇಳ್ತಾ ಇದ್ದಾರೆ. ಯುಯುಧಾನ ಅನ್ನೋ ಶಬ್ದಕ್ಕೆ ಇಲ್ಲಿ ಸಾತ್ಯಕಿ ಅಂತ. ಸಾತ್ಯಕಿಯ ಬಗ್ಗೆ ಯಾಕೆ ಕೇಳ್ತಾ ಇರೋದು ಅಂದ್ರೆ ಎರಡು ಕಾರಣ ಕೊಡ್ತಾರೆ. ಒಂದು, ಅವನು ದೇವರಿಗೆ ತುಂಬಾ ಇಷ್ಟ, ದೇವರಿಗೆ ಅವನ ಕಂಡ್ರೆ ತುಂಬಾ ಇಷ್ಟ, ಹಾಗಾಗಿ. ಇನ್ನು ಜ್ಞಾನಾಧಿಕ್ಯಂ ಅಂತ, ಅವನು ದೊಡ್ಡ ವಿದ್ವಾಂಸ. ಯಾವುದ್ರಲ್ಲಿ ಅಂದ್ರೆ ಧನುರ್ವಿದ್ಯೆಯಲ್ಲಿ ಚೆನ್ನಾಗಿ ಧನುರ್ವಿದ್ಯೆಯನ್ನ ಕಲ್ತಿರ್ತಾರೆ. ಅವನು ಗುರು ಇನ್ಯಾರು ಅಲ್ಲ, ಅರ್ಜುನನೇ. ಫಲ್ಗುಣ ಅಂತ ಶಬ್ದ ಹಾಕ್ತಾರೆ. ಅರ್ಜುನನಿಂದ ಲಬ್ಧ ಧನು ರಹಸ್ಯ, ರಹಸ್ಯವಾದ ವಿಷಯಗಳನ್ನ ಧನುರ್ವಿದ್ಯೆಯ ಸಂಬಂಧಪಟ್ಟ ಹಾಗೆ ಕಲ್ತಿರ್ತಾರೆ. ಇನ್ನು ಅಧೋಕ್ಷರ ಸೇವೆ ಮಾಡಿರ್ತಾನೆ, ಅದೇ ದೇವರ ಸೇವೆಯನ್ನು ಚೆನ್ನಾಗಿ ಮಾಡಿರ್ತಾನೆ. ಹೀಗೆ ಒಂದು ಅರ್ಜುನನಿಂದ ತಿಳಿದಿರೋದಾಯ್ತು. ಮತ್ತೊಂದು, ದೇವರ ಸೇವೆಯನ್ನ ಹೇಗ್ ಮಾಡಿದ್ದ, ಅಂಜಸ, ಕಪಟತನ ಇರ್ಲಿಲ್ಲ, ನಿರ್ವ್ಯಾಜವಾಗಿ ಮಾಡಿದ್ದ, ಯಾವುದೇ ಒಂದು ಫಲದ ಅಪೇಕ್ಷೆಯನ್ನ ಮಾಡಿದ್ದಲ್ಲ. ಇಂಥ ಯುಯುಧಾನನಿಗೆ ಒಳ್ಳೆ ಸದ್ಗತಿ ಆಯ್ತು, ಒಳ್ಳೆ ಗತಿ ಆಯ್ತು. ಅದು ಒಳ್ಳೆ ಗತಿ ಅಂದ್ರೆ ಎಂಥ ಗತಿ ಅಂದ್ರೆ, ಯತಿಗಳು ಕೂಡ ತಾವು ಅಂಥ ಸದ್ಗತಿಯನ್ನ ಪಡಿಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಂತ. ಅಂಥ ಗತಿಯನ್ನ ಈ ಸಾತ್ಯಕ್ಕೆ ತಾನು ಪಡೆದಿದ್ದಾನೆ. ಅಂಥ ಸಾತ್ಯಕ್ಕೆ ಆರಾಮಾಗಿದ್ದಾನ, ಕ್ಷೇಮದಿಂದ ಇದ್ದಾನ ಅಂತ ಹೇಳಿ ಪ್ರಶ್ನೆಯನ್ನ ವಿದುರರು ಮಾಡ್ತಾ ಇದ್ದಾರೆ. ಇವರು ಉದ್ಧವರ ಬಳಿ. ದುರಾಪ ಅಂತ ಒಂದು ಶಬ್ದ ಇದೆ ಇಲ್ಲಿ. ದುರಾಪ ಅಂದ್ರೆ ದುಃಖದಿಂದ ಹೊಂದಲಿಕ್ಕೆ ಸಾಧ್ಯವಾಗಿರೋದನ್ನ ದುರಾಪ ಅಂತ ಕರೀತಾರೆ. ಅಂದ್ರೆ ದೇವರ ಸ್ಥಾನಕ್ಕೆ, ಲೋಕಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದನ್ನ ಆರಾಮಾಗಿ ಸಾತ್ವಿಕಿ ಹೊಂದಿದ. ಯಾಕೆ ಹೊಂದಿದ ಅಂದ್ರೆ ಅವನು ಮಾಡಿದ ನಿಷ್ಕಪಟವಾದ ಸೇವೆ ಇದೇ ಅದಕ್ಕೆ ಕಾರಣ ಆಯ್ತು ಅಂತ.
ಇನ್ನು ಸಾತ್ವಿಕೆಯ ಬಗ್ಗೆ ಇದುವರೆಗೆ ವಿಚಾರ ಮಾಡಿ ಮುಂದೆ ಇನ್ಯಾರ ಬಗ್ಗೆ ವಿಚಾರಿಸ್ತಾರೆ ನೋಡೋಣ. 32ನೇ ಶ್ಲೋಕ. ಕಚ್ಚಿತ್ ಬುಧಃ ಸ್ವಸ್ತ್ಯನಮೀವ ಆಸ್ತೆ ಶ್ವಫಲ್ಕಪುತ್ರೋ ಭಗವತ್ ಪ್ರಪನ್ನಃ. ಯಃ ಕೃಷ್ಣ ಪಾದಾಂಕಿತ ಮಾರ್ಗಪಾಂಸುಷು ಅಚೇಷ್ಟತ ಪ್ರೇಮ ವಿಭಿನ್ನ ಧೈರ್ಯಃ. ಈಗ ಕೇಳ್ತಾ ಇರೋದು ಅಕ್ರೂರನ ಬಗ್ಗೆ. ಶ್ವಫಲ್ಕ ಪುತ್ರ ಅಂತ ಹೇಳಿದ್ದು. ಶ್ವಫಲ್ಕ ಅಂತ ಒಬ್ಬ ಯಾದವನ ಹೆಸರು, ಅವನ ಮಗನೇ ಅಕ್ರೂರ. ಶ್ವಾಫಲ್ಕಿ ಅಂತ ಕರೀತಾರೆ ಅಕ್ರೂರನಿಗೆ. ಅಕ್ರೂರ ಆರಾಮಾಗಿದಾನ ಅಂತ. ಯಾಕೆ ಅಕ್ರೂರನ ಬಗ್ಗೆ ಕೇಳ್ತಾ ಇರೋದಂದ್ರೆ, ಪ್ರೇಮ ವಿಭಿನ್ನ ಧೈರ್ಯ, ಅವನಲ್ಲಿ ಒಂದು ವಿಚಿತ್ರವಾದ ಒಂದು ಮನಸ್ಸಿನ ಭಾವ ಇತ್ತು. ಯಾಕೆಂದ್ರೆ ಅಹಂಕಾರನೇ ಹೊರಟೋಗಿತ್ತಂತೆ ಅವನ ಮನಸ್ಸಿನಿಂದ. ಯಾಕೆ ಅಹಂಕಾರ ಹೋಗಿತ್ತು? ರಜೋಗುಣ ಇರತ್ತಲ್ಲ, ಅಹಂಕಾರ ಹೇಗ್ ಹೋಯ್ತು ಅಂದ್ರೆ, ಭಗವಂತನ ಮೇಲೆ ಇರುವಂತಹ ಪ್ರೇಮ ಆ ಅಹಂಕಾರವನ್ನ ಹೋಗಲಾಡಿಸ್ಬಿಟ್ಟಿದೆ. ಆದ್ರಿಂದ ಅವನ ಮನಸ್ಸಿಗೆ ಸುತ್ತಲೂ ರಜೋಗುಣದಿಂದ ಸುತ್ತಾಕೊಂಡಿರುವಂತ ಅಹಂಕಾರ ಅದು ಹೊರಟೋಗ್ಬಿಟ್ಟಿದೆ. ಅಹಂಕಾರ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕೆ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ, ಆ ಭಗವಂತನ ಮೇಲೆ ಇಟ್ಟಿರುವಂತಹ ಒಂದು ಪ್ರೇಮ ಏನಿದೆ, ಆ ಪ್ರೇಮನೇ ಅದಕ್ಕೆ ಕಾರಣ ಆಯ್ತು. ಅಂದ್ರೆ ದೇವರಲ್ಲಿ ಜಾಸ್ತಿ ಶ್ರದ್ಧೆ, ಭಕ್ತಿ, ಪ್ರೇಮ ಅಥವಾ ಆದರ ಇವೆಲ್ಲ ಮಾಡ್ತಾ ಹೋದ್ರೆ ಆಗ ತಾನಾಗೆ ಒಬ್ಬ ವ್ಯಕ್ತಿಯ ಮನಸ್ಸು ಶುದ್ಧ ಆಗತ್ತೆ, ಅಹಂಕಾರ ಎಲ್ಲ ಹೋಗುತ್ತೆ. ಆದ್ರಿಂದ ಅದೊಂದು ಉಪಾಯವಂತ ತಿಳಿಸಿದ್ರು. ಸದಾ ದೇವರಲ್ಲಿ ಶ್ರದ್ಧಾಭಕ್ತಿ ನೀಡ್ತಾ ಹೋದ್ರೆ ಇಂಥ ಫಲ ಅಂತೆ. ಈ ಫಲವನ್ನ ಅಕ್ರೂರ ಪಡೆದುಕೊಂಡಿದ್ದ. ಅದ್ ಹೇಗ್ ಗೊತ್ತಾಯ್ತು? ಅಕ್ರೂರನಿಗೆ ಅಹಂಕಾರ ಇರ್ಲಿಲ್ಲ, ರಜೋಗುಣದ ಪ್ರಭಾವ ಇರ್ಲಿಲ್ಲ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಅಕ್ರೂರ ಕೃಷ್ಣನ ಬಳಿ ಬರ್ತಾನಲ್ಲ, ಆ ಕಡೆ ಕಂಸನ ಪ್ರೇರಣೆಯಿಂದ ಕರ್ಕೊಂಬ ಅಂದಾಗ ಕೃಷ್ಣನಿಗೆ ಸರಿ ಅಂತ ಈ ಕಡೆ ಬರ್ತಾನೆ. ಬಂದಾಗ ಅವನ ಭಾವ ಹೇಗಿತ್ತು? ಕೃಷ್ಣನ ಜಾಗಕ್ಕೆ ಬಂದಾಗ ಅಕ್ರೂರನ ಭಾವನೆ ಕೃಷ್ಣ ಪದ ಅಂಕಿತ ಮಾರ್ಗ ಪಾಂಸು. ಇದು ದಾರಿ ಕೃಷ್ಣ ನಡೀತಾ ಇರುವಂತಹ ದಾರಿ. ಕೃಷ್ಣ ನಡೆದಿದ್ದಿಲ್ಲೆಲ್ಲ ಓಡಾಡದ ಇಂಥ ಜಾಗದಲ್ಲಿ ಇರೋ ಧೂಳು, ಅಂದ್ರೆ ದಾರಿಯಲ್ಲಿರೋ ಧೂಳುಗಳು ಏನಿದೆ ಅಲ್ಲೆಲ್ಲ ಕೃಷ್ಣನ ಹೆಜ್ಜೆ ಅವನಿಗೆ ಕಾಣ್ತಾ ಇದೆ. ಆ ಪಾದ ಚಿಹ್ನೆಯಿಂದ ಮೂಡಿದ ಆ ದಾರಿಯ ಧೂಳುಗಳೇನೇನಿದೆ ಆ ಧೂಳುಗಳಲ್ಲಿ ಹೊರಳಾಡ್ಬಿಟ್ಟ ಅಕ್ರೂರ. ರಥದಿಂದ ಕೆಳಕ್ಕೆ ಇಳಿಯೋದಲ್ಲ, ರಥದಿಂದ ಕೆಳಕ್ಕೆ ಧುಮುಕೋದು. ಯಾಕಂದ್ರೆ ಕಾಲಿನಿಂದ ತುಳಿಬಾರ್ದು ಅಂತ ಹೇಳಿ ಮೊದಲು ಬಿದ್ದೇ ಬಿಟ್ಟು ರಥದಿಂದ ಬಿದ್ದು ಆ ಕಡೆ ಈ ಕಡೆ ಹೊರಳಾಡ್ತಾರೆ. ಯಾಕೆ? ಪ್ರೇಮ, ಅಷ್ಟು ಭಗವಂತನ ಮೇಲೆ ಪ್ರೀತಿ. ಈ ತರ ಇರ್ಬೇಕು ಅಂದ್ರೆ ಅವನಲ್ಲಿ ಪಾಪಕ್ಕೆ ಅವಕಾಶ ಇರುತ್ತ? ಖಂಡಿತ ಇರದ. ಅದನ್ನ ಅನಮೀವ ಅಂತ ಕರೀತಾರೆ. ಇದೆಲ್ಲ ವೇದದಲ್ಲಿ ಬರುವಂತಹ ಒಂದು ಶಬ್ದಗಳು, ಅಪರೂಪದ ಶಬ್ದಗಳು. ಭಾಗವತ ವೇದಕ್ ಸಮಾನ ಅಂತ ಹೇಳ್ತೀವಲ್ಲ, ಇದಕ್ಕೆ ಅನೇಕ ವೇದದ ಶಬ್ದಗಳು, ವೇದ ಮಂತ್ರದ ಅರ್ಥಗಳು ಇವೆಲ್ಲ ಭಾಗವತಲ್ಲಿ ಬಂದಾಗಿದೆ ಆಗ್ಲೇ ಎಷ್ಟೋ ಬಾರಿ. ಅನಮೀವ ಅದೇ ಪಾಪ ಇಲ್ಲದೆ ಇರೋನ್ಗೆ ಅನಮೀವ ಅಂತ ಕರೀತಾರೆ. ಇಂಥ ಈ ಯಾದವ ಪುತ್ರ ಅಕ್ರೂರ ವಿಶೇಷವಾಗಿ ದೇವರ ಸೇವೆಯನ್ನೇ ಮಾಡ್ಕೊಂಡಿರೋರು. ಅಂದ್ರೆ ಇಂಥ ಭಗವತ್ ಭಕ್ತನ ಬಗ್ಗೆ ಅವನು ಆರಾಮಾಗಿದಾನ ಅಂತ ಕೇಳ್ಬೇಕು. ಅದು ವಿದುರರ ಕರ್ತವ್ಯ. ಅವ್ರು ಕೇಳ್ತಾ ಇದ್ದಾರೆ. ಅಂಥ ಭಗವಂತನ ಶ್ರೇಷ್ಠ ಭಕ್ತ ಆ ವಿದುರ ತಾನು ಆರಾಮಾಗಿದಾನ ಅಂತ. ಅದೇನಾಯ್ತು, ಅವನು ಕಂಸನ ಭೃತ್ಯ ತಾನೆ, ರಾಜಭೃತ್ಯ. ರಾಜಭೃತ್ಯನಿಗೆ ಅಹಂಕಾರ ಇರೋದು ಸಹಜ. ನಾನ್ ರಾಜನ್ ಸೇವಕ, ರಾಜ ಹೇಳಿದಾನೆ ನಾ ಬಂದಿದ್ದೀನಿ, ಈ ದಾರಿಲಿ ಹೋಗೋ ಧೂಳನ್ನ ಅವನ್ ಯಾಕೆ ಹೊರಳಾಡ್ತಾನೆ, ಇದಲ್ಲಿ ಮಾಡಬಾರ್ದು ಅಂತ ಅವ್ನಿಗೆ ಅಹಂಕಾರ ಇರುತ್ತೆ. ಆದ್ರೆ ಅದ್ ಯಾವ್ದೋ ಅವ್ನು ಯೋಚಿಸ್ಲಿಲ್ಲ. ಎಲ್ಲ ಪಕ್ಕಕ್ಕೆ ಹಾಕ್ದ, ಅವ್ನು ಹೊರಳಾಡ್ಬಿಟ್ಟ ಅಷ್ಟೇ. ರಥದಿಂದ ಧುಮುಕದ ಹೊರಳಾಡ್ಬಿಟ್ಟ. ಅಂದ್ರೆ ಕೃಷ್ಣ ಓಡಾಡಿದ ಜಾಗ ಅಂದ್ರೆ ಎಂಥ ಪವಿತ್ರ ಜಾಗ. ಆ ಧೂಳು ಮೈಕ್ ತಾಕ್ಬೇಕಲ್ಲ, ತಾಕ್ಲಿಕ್ಕೋಸ್ಕರ ಅವನು ಹೊರಳಾಡಿ ಸಂತೋಷ ಪಟ್ಬಿಡ್ತಾನೆ ಅಕ್ರೂರ.
ಅಂಥ ಅಕ್ರೂರ್ ಆರಾಮಾಗಿದಾನಲ್ವಾ ಅಂತ ಬಹಳ ಯೋಚನೆ. ಯಾಕೆ ವಿದುರರಿಗೆ ಅಷ್ಟೊಂದು ಮನಸ್ಸಿಗೆ ದುಃಖ ಆಯ್ತು? ತೀರ್ಥ ಸ್ನಾನ ಅಷ್ಟು ಮಾಡಿದ್ರು, ಅಷ್ಟು ಕ್ಷೇತ್ರ ದರ್ಶನ ಮಾಡಿದ್ರು, ಯಾಕೆ ಅಷ್ಟು ದುಃಖ ಪಟ್ರು? ಒಂದ್ ಕಡೆ ಹೋದಾಗ ಅವ್ರು ಯಾಕೆ ತೀರ್ಥ ಸ್ನಾನನೆ ಮಾಡ್ಲಿಲ್ಲ? ಇನ್ನೂ ಉದ್ದವರ ಬಳಿ ಯಾಕೆ ವಿಚಾರಿಸ್ತಾ ಇದ್ದಾರೆ ಅಂದ್ರೆ, ಎಂತೆಂತ ಮಹಾತ್ಮರು ಆ ಕಾಲದಲ್ಲಿ ಇದ್ರು. ಅಂತ ಮಹಾತ್ಮರು ನಾಶ ಆಗ್ಬಿಡ್ತಾರೆ ಅಂದ್ರೆ ಒಬ್ರ ಇಬ್ರ? ಎಷ್ಟು ಜನ ದೇವರ ಮೇಲೆ ಭಕ್ತಿ, ಅಂಥ ದೊಡ್ಡ ವಿದ್ವಾಂಸರು, ಅಂತ ಒಬ್ಬೊಬ್ರನ್ನ ಕಳ್ಕೊಳ್ಳಿಕ್ಕೂ ಇಷ್ಟ ಇಲ್ಲ. ಆದ್ರಿಂದ ಸಹಜವಾಗಿ ಈ ದುಃಖ ಬಂದಿದ್ದು ಅದು ಗುಣ ವಿದುರರಿಗೆ, ಅದು ದೋಷ ಅಲ್ಲ. ಅಷ್ಟೆಲ್ಲ ತೀರ್ಥಕ್ಷೇತ್ರ ಮಾಡಿದ್ರು, ತೀರ್ಥ ಸ್ನಾನ ಮಾಡಿದ್ರು, ಯಾಕೋ ಮನೋಮಾಲಿನ್ಯ ಹೋಗ್ಲಿಲ್ಲ? ಇನ್ನೂ ಕೂಡ ಆಸೆ ರಾಗ ಎಲ್ಲ ಇದೆಯಲ್ಲ ಅಂದ್ರೆ ಇಲ್ಲ, ಖಂಡಿತ ಇಂಥ ರಾಗ ಇಂಥ ಆಸೆ ಅದು ಒಳ್ಳೇದೆ. ಆದ್ರಿಂದ ಒಳ್ಳೆಯವ್ರು ಹೋಗ್ತಾರೆ ಅಂದಾಗ ದುಃಖ ಪಡೋದು ಸಹಜ. ಅಂತ ದುಃಖ ವಿದುರರಿಗೆ ಬಂತು. ಆದ್ರಿಂದ ಉದ್ದವರ ಬಳಿ ಇನ್ನು ಕೇಳ್ತಾ ಇದೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. ಮುಂದೆ ಯಾರ ಬಗ್ಗೆ ಕೇಳ್ತಾರೆ ವಿದುರರು? 33ನೇ ಶ್ಲೋಕ. ಕಚ್ಚಿತ್ ಶಿವಂ ದೇವಕ ಭೋಜಪುತ್ರ್ಯ ವಿಷ್ಣು ಪ್ರಜಾಯ ಇವ ದೇವ ಮಾತುಃ ಯಾ ವೈ ಸ್ವಗರ್ಭೇಣ ಬಭಾರ ದೇವಂ ತ್ರಯೀ ಯಥಾ ಯಜ್ಞವಿತಾನಮರ್ಥಂ. ಈ ಶ್ಲೋಕದಲ್ಲಿ ದೇವಕಿಯ ಬಗ್ಗೆ ಕೇಳ್ತಾ ಇದ್ದಾರೆ ವಿದುರರು. ದೇವಕಿ ಆರಾಮಾಗಿದ್ದಾಳಲ್ವಾ? ಶಿವಂ ಮಂಗಳ ಆರಾಮಾಗಿದ್ದಾಳೆ ತಾನೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ ದೇವಕಿಯ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ, ದೇವಕಿ ಅಂದ್ರೆ ಸಾಮಾನ್ಯ ಅಲ್ಲ. ದೇವಕಿಗೆ ಇರುವಂತ ಮಹತ್ವ ಎಷ್ಟು ದೊಡ್ಡದು ಅಂತಂದ್ರೆ ಅಷ್ಟು ದೊಡ್ಡದು. ಅದನ್ನ ವಿದುರರ ಬಾಯಲ್ಲೇ ಕೇಳ್ಬೇಕು. ವಿದುರ ನೀತಿ, ಧರ್ಮಶಾಸ್ತ್ರದ ಪ್ರಜ್ಞೆ ವಿದುರರಿಗೆ ಯವಾಂಶ ಸಂಭೂತ. ಅವ್ರು ಒಂದೊಂದು ವರ್ಣನೆ ಮಾಡ್ತಾ ಇರೋರ್ ಬಗ್ಗೆ ನಿಖರತೆ, ಅವ್ರು ಹಾಗೆ ಇದ್ರು ಅಷ್ಟೇ. ಯಾಕಂದ್ರೆ ಸತ್ಯವಾದ ಮಾತನಾಡೋರು ವಿದುರರು ಯಾವಾಗ್ಲೂ. ಅದರಿಂದ ಯಾರ್ಯಾರ ಬಗ್ಗೆ ಇಲ್ಲಿ ಹೇಳಿದಾರೆ ಅವರ ವಿಷಯವನ್ನ, ಅದೆಲ್ಲ ಸತ್ಯ, ಅದರಲ್ಲಿ ಡೌಟೇ ಇಲ್ಲ, ಸಂಶಯನೇ ಇಲ್ಲ. ಅದ ಅಷ್ಟು ಸ್ಪಷ್ಟವಾದ ಮಾತಿನನ್ನ ಹೇಳ್ತಾ ಇದ್ದಾರೆ ಎಲ್ಲರ ಬಗ್ಗೆ. ದೇವಕಿಯ ಬಗ್ಗೆ ಏನ್ ಹೇಳ್ತಾರೆ ವಿದುರರು? ಯಥಾ ತ್ರಯಿ ಯಜ್ಞವಿತಾನ ಅರ್ಥಂ. ಒಂದು ಉದಾಹರಣೆ ಕೊಡ್ತಾರೆ. ತ್ರಯಿ ಅಂತಂದ್ರೆ 3 ಗುಂಪು. ಯಾವುದು? ವೇದ ರಾಶಿ ಅಂತ ಅರ್ಥ. ಋಗ್ವೇದ, ಯಜುರ್ವೇದ, ಸಾಮವೇದ. ಅಥರ್ವವೇದ ಋಗ್ವೇದದಲ್ಲೇ ಸೇರ್ಕೊಡುತ್ತೆ. ಅಂತೂ ಈ 3 ವೇದ ಏನ್ ಮಾಡ್ತಾ ಇದೆ? ಏನಿಲ್ಲ, ದೇವರ ವಿಭೂತಿ ರೂಪ ಯಜ್ಞ. ಭಗವಂತ ಯಜ್ಞ ರೂಪದಲ್ಲಿ ಇರ್ತಾರೆ. ನಾವೆಲ್ಲ ವಿಷ್ಣು ಸಹಸ್ರನಾಮದ ಕೊನೆ ಹೇಳ್ತೀವಿ, ಯಜ್ಞ ಭುಕ್ಯಜ್ಞ ಸಾಧನ ಯಜ್ಞಾಂತ ಕೃತ್ ಯಜ್ಞ ಗುಹ್ಯಂ ಅನ್ನಮನ್ನಾದ ಏವಚ ಅಂತಾನೆ ಹೇಳ್ತಾ ಹೋಗ್ತೀವಲ್ಲ. ಅಲ್ಲಿ ಯಜ್ಞ 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 ಎಲ್ಲ ಯಜ್ಞ ಅನ್ನೋ ಶಬ್ದದಿಂದ ಭಗವಂತನನ್ನೇ ಹೇಳೋದು. ಅಂಥ ಯಜ್ಞನಾಗ್ರಿ ಅಥವಾ ಯಜ್ಞನಾಮಕ ಪರಮಾತ್ಮನ ವಿಧಾನ, ವಿಸ್ತಾರತೆ, ವಿಭೂತಿ ರೂಪಗಳೇನಿದೆ ಅದೆಲ್ಲವನ್ನ ಹೇಳೋ ಅಂತ ಅರ್ಥ, ಅದನ್ನ ತನ್ನ ಗರ್ಭದಲ್ಲಿ ಹೊತ್ಕೊಂಡಿದ್ಯಂತೆ. ಯಾವುದು? ಈ ವೇದ ಮಂತ್ರ. ಹಾಗಾದ್ರೆ ವೇದ ಮಂತ್ರಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂದ್ರೆ, ಆ ವೇದ ಮಂತ್ರ ದೇವರನ್ನು ತಿಳಿಸುವ ಅರ್ಥವನ್ನ ತನ್ನ ಗರ್ಭದಲ್ಲಿ ಹಾಕೊಂಡಿದೆ, ಗರ್ಭದಲ್ಲಿ ಧರಿಸ್ಕೊಂಡಿದೆ ಆ ವೇದ ಮಂತ್ರ. ಎಷ್ಟು ದೊಡ್ಡ ವಿಷಯ! ದೇವರನ್ನು ಧರಿಸೋದು ಅಂದ್ರೆ ಎಂಥ ದೊಡ್ಡದು, ಅದು ಸಾಧ್ಯ ಇಲ್ಲ ಎಲ್ರ ಕೈಗೆ. ದೇವರೆಲ್ರೂ ಹೊತ್ಕೊಳ್ತಾನೆ, ಅದ್ ಬೇರೆ ವಿಷಯ. ಆದ್ರೆ ದೇವರನ್ನ ಮನಸ್ಸಿನಲ್ಲಿ ಧರಿಸೋದು, ಗರ್ಭದಲ್ಲಿ ಹಾಕೊಳ್ಳೋದು ಅಂತಿದೆಯಲ್ಲ, ಇದು ತುಂಬಾ ದೊಡ್ಡ ವಿಷಯ. ಅದು ವೇದ ಮಂತ್ರಗಳ ಕೈಲಿ ಮಾತ್ರ ಸಾಧ್ಯ ಆಗಿತ್ತಂತೆ. ಅದು ಬಿಟ್ರೆ ಮತ್ತೊಬ್ಳು ತನ್ನ ಗರ್ಭದಲ್ಲಿ ದೇವರನ್ನ ಹೊತ್ಕೊಂಡಿದ್ದು ಅಂದ್ರೆ ಅದು ದೇವಕಿ ಅಂತ. ಎಂಥ ಅದ್ಭುತ! ದೇವಕಿ ತನ್ನ ಗರ್ಭದಲ್ಲಿ ದೇವಂ ಬಭಾರ ವೈ. ಎಂಥ ಪ್ರಸಿದ್ಧ ಇದು! ದೇವಕಿಯ ಸುತ ಕೃಷ್ಣ ತಾನು ದೇವಕಿಯ ಗರ್ಭದ ಒಳಗಡೆ ಇದ್ದ ಅಂದ್ರೆ ಎಂಥ ದೊಡ್ಡ ವಿಷಯ. ಇದು ಹೇಗೆ ಅಂದ್ರೆ, ಈ ದೇವಕಿಯ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಇದು ಮುಖ್ಯ ವಿಷಯ ಇದರಲ್ಲಿ. ದೇವ ಮಾತು ನೀವ, ಒಂದು ಗರ್ಭ ಹೊತ್ಕೊಂಡಿತ್ತು, ಅದು ದೊಡ್ಡ ವಿಷಯ ಆಯ್ತು. ಇನ್ನೊಂದು, ಇವಳು ಹೇಗ್ ಕಾಣ್ತಾ ಇದ್ದಾಳೆ ಅಂದ್ರೆ, ದೇವ ಮಾತು ಇವ, ದೇವತೆಗಳ ತಾಯಿ ಅಂದ್ರೆ ಅದಿತಿ ದೇವಿ.
ಅತಿಥಿ ದೇವಿ ತರ ಇದ್ದಾಳಂತೆ. ಯಾರು? ದೇವಕಿ. ವಿಷ್ಣು ಪ್ರಜಾಯ, ಯಾಕೆ ಅತಿಥಿ ದೇವಿ ತರ ಇದ್ದಾಳೆ? ಅವಳು ದೇವತೆಗಳ ತಾಯಿ, ಇವಳು ದೇವರ ತಾಯಿ. ಆದ್ರಿಂದ ವಿಷ್ಣು ಪ್ರಜಾಯ ಅಂದ್ರೆ ಭಗವಂತರನ್ನೇ ತನ್ನ ಪ್ರಜೆ ಮಗನನ್ನಾಗಿ ಪಡೆದ ಮಹಾನುಭಾರೆ ಅವಳು. ಅಂತ ಇವಳು ಯಾರ ಮಗಳು? ದೇವಕ ಭೋಜಪುತ್ರ್ಯಾ. ಅಲ್ಲಿ ಭೋಜ ಅಂದ್ರೆ ವಂಶ ಅಂತ ಅರ್ಥ. ಭೋಜ ವಂಶದವನು, ಅದನ್ನ ಭೋಜ ಅಂತ ಕರೀತಾರೆ. ಮತ್ತೆ ದೇವಕ ಅಂದ್ರೆ ಅವನ ಹೆಸರು. ಹೀಗೆ ಹೆಸರಿನಿಂದ ದೇವಕ, ವಂಶದಿಂದ ಭೋಜ. ವಂಶದಿಂದಲೂ ಕೂಡ ಕರೆಯೋದಿದೆ. ಭಾರದ್ವಾಜ ಬಾಯಿಲಿ ಅಂತ ಹೇಳ್ತಾರೆ. ವಸ್ತುತಃ ಅವ್ನು ಭಾರದ್ವಾಜ ಗೋತ್ರದಲ್ಲಿ ಹುಟ್ಟುತ್ತವನು. ಭಾರದ್ವಾಜ್ ಬಾಯಿಲಿ ಅಂತ ಹೇಳ್ತಾ ಇರ್ತಾರೆ. ವಸ್ತುತಃ ಸಂಬಂಧನೇ ಇಲ್ಲ. ಎಲ್ರೂ ಭಾರದ್ವಾಜ ಗೋತ್ರದಲ್ಲಿ ಎಷ್ಟೋ ಜನ ಇರ್ತಾರೆ. ಆದ್ರೆ ಯಾಕೆ ಹಾಗೆ ಕರೀತಾರೆ ಅಂದ್ರೆ ವಂಶ, ಈ ಗೋತ್ರ ಇವುಗಳಿಂದಲೂ ಕೂಡ ಉಲ್ಲೇಖ ಮಾಡೋದಿದೆ. ಆ ತರ ಇಲ್ಲಿ ಭೋಜ ವಂಶದಲ್ಲಿ ಬಂದವರಿಂದ ಭೋಜ ಅಂತ ಈ ದೇವಕನಿಗೆ ಹೆಸರು. ಅಂತ ಭೋಜ ವಂಶದ ಆ ದೇವಕನಿಗೆ ಮಗಳಾಗಿ ಇರೋಳು ಈ ದೇವಕಿ. ಅಂತ ದೇವಕಿ ಆರಾಮಾಗಿದ್ದಾಳ, ಕ್ಷೇಮದಿಂದಿದ್ದಾಳ ಅಂತ ಹೀಗೆ ದೇವಕಿಯ ಬಗ್ಗೆ ಪ್ರಶ್ನೆಯನ್ನ ವಿದುರರು ಮಾಡಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಏನ್ ಮಾಡ್ಕೊಳ್ತಾರೆ ವ್ಯಾಖ್ಯಾನದಲ್ಲಿ, ಅಲ್ಲ ದೇವಕಿ ಗರ್ಭ ಹೊತ್ಕೊಳ್ಳಿ ಕೃಷ್ಣನನ್ನ, ಏನ್ ಒಂದ್ಸಲಿ ಗರ್ಭದಲ್ಲಿ ಹೊತ್ಕೊಂಡ್ಲು ಕೃಷ್ಣನನ್ನ, ಇದನ್ನ ನೀವು ಯಾವ್ದಕ್ ಹೋಲಿಸಿದ್ದೀರಿ? ವೇದ ಮಂತ್ರಗಳು ಹೇಗೆ ಭಗವಂತರನ್ನ ತಮ್ಮ ಗರ್ಭದಲ್ಲಿ ಹೊತ್ಕೊಂಡಿದೆಯೋ, ಅಂದ್ರೆ ಭಗವಂತನ ತಿಳಿಸೋ ಅರ್ಥಗಳನ್ನ ತಮ್ಮ ಗರ್ಭದಲ್ಲಿ ಹೊತ್ಕೊಂಡಿದೆಯೋ ಹಾಗೆ ಅಂತಂದ್ರೆ ಅದೇ ತಪ್ಪಲ್ವಾ? ವೇದ ಮಂತ್ರಗಳು ಇವತ್ತು ನೆನ್ನೆ ಮೊನ್ನೆ ಅಂತಲ್ಲ, ಅನಾದಿ ಕಾಲದಿಂದ ಅವತ್ತಿನಿಂದ ಯಾವತ್ತು ದೇವರಿದಾನೋ ಅವತ್ತಿನಿಂದಲೂ ಕೂಡ ತನ್ನ ಗರ್ಭದಲ್ಲಿ ಎಲ್ಲ ವೇದ ಮಂತ್ರಗಳು ಭಗವಂತರನ್ನ ಹೊತ್ಕೊಂಡೇ ಇದೆ. ಅದು ಹೊತ್ಕೊಳ್ಳೋದಕ್ಕೂ ಈ ದೇವಕಿ ಹೊತ್ಕೊಂಡ ಕೆಲವು ಗಳಿಗೆಗಳಿಗಷ್ಟೇ ಇದು ಯಾವ್ದಕ್ ಹೋಲಿಕೆ ಕೊಡ್ತೀರಿ? ವೇದ ಮಂತ್ರಗಳು ಹೊತ್ತಿದ್ದು ಜಾಸ್ತಿನೋ, ದೇವಕಿ ತನ್ನ ಗರ್ಭದಲ್ಲಿ ಹೊತ್ಕೊಂಡಿದ್ ಜಾಸ್ತಿನೋ? ಯಾವ್ದು ಶ್ರೇಷ್ಠ? ಯಾಕೆ ಈ ರೀತಿ ಉದಾಹರಣೆ ಕೊಡ್ತೀರಿ? ಉದಾಹರಣೆ ಸರಿ ಇಲ್ವಲ್ಲ. ಯಾಕಂದ್ರೆ ವೇದ ಮಂತ್ರಗಳು ಹೊತ್ತಿದ್ದೇನು 9 ತಿಂಗಳ? 9 ತಿಂಗಳು ಅಂತಲ್ಲ, ಎಷ್ಟು ಅನಾದಿ ಕಾಲದಿಂದ ಆ ವೇದ ಮಂತ್ರಗಳು ತಮ್ಮ ಅರ್ಥ ರೂಪದಲ್ಲಿ ದೇವರನ್ನ ಹೊತ್ತಿದೆ. ದೇವಕಿ ಹೊತ್ತಿದ್ದು ಸ್ವಲ್ಪ ಹೊತ್ತಲ್ವಾ ಅಂತ ಇಷ್ಟು ಮಾತ್ರ ಪ್ರಶ್ನೆ. ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅಂದ್ರೆ, ನೋಡಿ ದೃಷ್ಟಾಂತ ಕೊಡ್ಬೇಕಾದ್ರೆ ಎಲ್ಲಾ ಅಂಶ ಹೊಡ್ಕೊಂಡು ಹೋಗ್ಬೇಡಿ. ಈಗ ಒಬ್ರು ಇನ್ನೊಬ್ರು ತರ ಇದಾರೆ ಅಂದ್ರೆ ಎಲ್ಲಾ ತರನು ಇರ್ಬೇಕು ಅಂದ್ರೆ ಅವನೇ ಆಗ್ಬಿಡ್ತಾನ. ಕೆಲವು ಗುಣ ಇದೆ ಅಂತ ಅರ್ಥ ಅಷ್ಟೇ. ಆದ್ರಿಂದ ಅವನ್ ತರ ಇವನು ಅಂತ ಹೇಳ್ತಾರೆ ಹೊರತು ಅವನು ಎಲ್ಲಾ ಗುಣ ಇವನಲ್ಲಿ ಬರೋದಿದ್ರೆ ಇವನು ಯಾಕೆ ಬೇರೆ ಆಗ್ತಾರೆ ಅಂದ್ರೆ ಅರ್ಥ. ಒಂದು ಉದಾಹರಣೆ ಕೊಟ್ಟಾಗ ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಪೇಕ್ಷಿತಂ. ದೃಷ್ಟಾಂತ ಕೊಟ್ಟಾಗ ಎಲ್ಲಾ ಹೋಲಿಕೆ ಬೇಕು ಅಂತಿಲ್ಲ, ಜಾಸ್ತಿ ಹೋಲಿಕೆ ಇದ್ರೆ ಸಾಕು, ಅನೇಕ ಧರ್ಮಗಳ ಹೋಲಿಕೆ ಇದ್ರೆ ಸಾಕು. ಹಾಗೆ ಇಲ್ಲಿ ಅನಾದಿ ಕಾಲದಿಂದ ದೇವಕಿ ತನ್ನ ಗರ್ಭದಲ್ಲಿ ದೇವರನ್ನ ಹೊತ್ತದೇ ಇರ್ಬೋದು ನಿಜ, ಹಾಗಂತ ಹೊತ್ತಿದ್ಲು ತಾನೆ ಯಾವ್ದೋ ಒಂದ್ ಕಾಲದಲ್ಲಿ. ಅದಕ್ಕೆ ಆ ಅಂಶದಲ್ಲಿ ಮಾತ್ರ ಉದಾಹರಣೆ ಕೊಟ್ಟಿದ್ದಷ್ಟೇ. ಹೇಗ್ ವೇದ ಮಂತ್ರಗಳು ಒಂದ್ ಕಾಲದಲ್ಲಾದ್ರೂ ಕೂಡ ಹೊತ್ತಿರತ್ತಲ್ಲ, ಹಾಗೆ ಆ ಒಂದು ಕಾಲದಲ್ಲಿಂತೆ ಇಲ್ಲಿ ಇವಳು ಕೂಡ ಹೊತ್ತಿದ್ದಾಳೆ ದೇವರನ್ನ ಗರ್ಭದಲ್ಲಿ ಹೊರೋದು. ಇದು ಸಮಾನ ಇಬ್ರಲ್ಲೂ. ಅದು ವೇದ ಮಂತ್ರದಲ್ಲಿ ಆಗ್ಬಹುದು, ದೇವಕಿಯಲ್ಲ ಆಗ್ಬಹುದು. ಇಷ್ಟೇ ಅಲ್ಲ, ವೈ ಅಂತ ಹೇಳಿದ್ದಾರೆ, ಬಭಾರ ವೈ. ಎಂಥ ಪುಣ್ಯ, ಪುಣ್ಯಾತಿಶಯ ಪ್ರಸಿದ್ಧಿ. ದೇವಕಿ ಎಷ್ಟು ಪುಣ್ಯ ಅಂದ್ರೆ ಸಾಕ್ಷಾತ್ ಆ ದೇವರನ್ನ ಹೊತ್ಕೊಂಡಿದ್ದ ಪುಣ್ಯ ಅಷ್ಟಿತ್ತು ಅಂತ ಆ ದೇವಕಿಯ ಸ್ಮರಣೆಯನ್ನ ಮಾಡ್ತಾ ಆರಾಮಾಗಿದಾರ ಅಂತ ಕೇಳಿದ್ರು. ಇಷ್ಟಾಗಿ ಮುಂದಕ್ಕೆ ಹೋಗೋಣ. ಮುಂದೆ ಇನ್ಯಾರ ಬಗ್ಗೆ ಕೇಳಲಿಕ್ಕೆ ಹೋಗ್ತಾರೆ ಅಂತ 34ನೇ ಶ್ಲೋಕ. ಅಪಿಸ್ವಿದಾಸ್ತೆ ಭಗವಾನ್ ಸುಖಂ ವಾ ಯಸ್ಸಾತ್ವತಾಂ ಕಾಮದುಘೋ ನಿರುದ್ಧಃ ಯಮಾಮನಂತಿ ಸ್ಮ ಹಿ ಶಬ್ದಯೋನಿಂ ಮನೋಮಯಂ ಸತ್ವತುರೀಯಮರ್ಥಂ. ಈ ಶ್ಲೋಕದಲ್ಲಿ ವಿದುರರು ತಾವು ಕೇಳ್ತಾ ಇರೋದು ಅನಿರುದ್ಧನ ಬಗ್ಗೆ. ಅನಿರುದ್ಧ ಆರಾಮಾಗಿದ್ದಾನ ಅಂತ ಕೇಳ್ತಾರೆ. ಅನಿರುದ್ಧ ಅಂದ್ರೆ ಯಾರು? ಕೃಷ್ಣನ ಮೊಮ್ಮಗ ಅನಿರುದ್ಧ. ಕೃಷ್ಣನ ಮಗ ಪ್ರದ್ಯುಮ್ನ, ಪ್ರದ್ಯುಮ್ನ ಮಗ ಅನಿರುದ್ಧ.
ಈ ಅನಿರುದ್ಧ ಆರಾಮಾಗಿದ್ದಾನ. ಯಾಕೆ ಅನಿರುದ್ಧನ ಬಗ್ಗೆ ಕೇಳಿತ್ತು? ನಮಗ್ ತುಂಬಾ ಬೇಕು ಅನಿರುದ್ಧ. ಅನಿರುದ್ಧ ಪರಮಾತ್ಮನ ಅನುಗ್ರಹ ಬಹಳ ಮುಖ್ಯ ಜನರಿಗೆ. ಆ ದೃಷ್ಟಿಯಲ್ಲಿ ಈ ಶ್ಲೋಕವನ್ನ ಪಾರಾಯಣ ಮಾಡೋದು ಬಹಳ ವಿಶೇಷ. ಭಾಗವತದ ಈ ಶ್ಲೋಕ ಅನಿರುದ್ಧ ಅಂತಂದ್ರೆ ಹೆಸರಿಗೆ ತಕ್ಕ ಹಾಗೆ ನಿಜ. ಯಾರು ಕೂಡ ಅವನಿಗೆ ತೊಂದರೆ ಮಾಡ್ಲಿಕ್ಕಾಗಲ್ಲ, ಯಾರು ಕೂಡ ನಿರೋಧ ತಡಿಲಿಕ್ಕಾಗಲ್ಲ ಅವನನ್ನ. ಅದರಿಂದ ಅನಿರುದ್ಧ ಅಂತ ಅವನನ್ನ ಕರೀತಾರೆ. ಅಷ್ಟೇ ಅಲ್ಲ, ಅವನು ಬೇರೆಯವರನ್ನು ತಡಿತಾನೆ, ಹಾಗಾಗಿ ಅವನಿಗೂ ಅನಿರುದ್ಧ ಅಂತ ಹೆಸರಿದೆ. ಅದ್ಯಾಕೆ? ದೇವರ ಅನುಗ್ರಹದಿಂದ. ಅಂದ್ರೆ ದೇವರ ಅನುಗ್ರಹದಿಂದ ಎಲ್ಲರನ್ನು ನಿರುದ್ಧ ತಡಿತಾನೆ. ಯಾಕೆಂದ್ರೆ ಅನಿರುದ್ಧನಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ನಾಲ್ಕನೇ ಆ ಭಗವಂತನ ರೂಪ ಏನಿದೆ, ಆ ರೂಪದ ವಿಶೇಷ ಸನ್ನಿಧಾನ ಈ ಅನಿರುದ್ಧನಲ್ಲಿ ದೇವರಿಟ್ಟಿರ್ತಾರೆ. ಹೇಗೆ ಪೃಥುರಾಜನಲ್ಲಿ ದೇವರ ವಿಶೇಷ ಸನ್ನಿಧಾನ ಇದೆಯೋ, ಹಾಗೆ ತುಂಬಾ ಜಾಸ್ತಿ ಸನ್ನಿಧಾನ ಇಲ್ಲಿ ಅನಿರುದ್ಧನಲ್ಲಿ. ಅದು ಕೂಡ ನಾಲ್ಕನೇ ಅನಿರುದ್ಧ ರೂಪ. ಅನಿರುದ್ಧ ರೂಪವನ್ನು ನೆನಪಿಸ್ಕೊಂಡ್ರೆ ರಕ್ಷಣೆ ಮಾಡೋದು ಅನಿರುದ್ಧನ ಕೆಲಸ. ಒಂದು ವಸ್ತು ಹುಟ್ಟದ ಕೂಡಲೇ ಅದು ಹಾಗೆ ಬಾಳ್ಬೇಕಲ್ಲ ಒಂದಿಷ್ಟು ವರ್ಷಗಳ ಕಾಲ ನೆಮ್ಮದಿಯಿಂದ. ಅದಾಗ್ಬೇಕು ಅಂತಾದ್ರೆ ಅನಿರುದ್ಧನ ಅನುಗ್ರಹ ಬೇಕಾಗತ್ತೆ. ಅನಿರುದ್ಧನ ಅನುಗ್ರಹ ಇಲ್ದೇನೆ ಒಂದು ವಸ್ತು ಜಾಸ್ತಿ ವರ್ಷ ಬದುಕ್ಲಿಕ್ಕಾಗಲ್ಲ. ಅಂಥ ಅನಿರುದ್ಧನ ವಿಶೇಷ ಆವೇಶ ಹೊಂದಿರೋನು ಆ ಅನಿರುದ್ಧ. ಕಾಮದುಘ ಅಂತ ಕರೀತಾರೆ. ಕಾಮಧೇನು ಅಂತೆ ಯಾದವರಿಗೆ. ಯಾರು? ಅನಿರುದ್ಧ. ಎಲ್ರಿಗೂ ಕಾಮಧೇನುನೆ. ಯಾರ್ಯಾರು ಆಶ್ರಿತರೋ ಅಂದ್ರೆ ಅವನನ್ನು ಆಶ್ರಯಿಸಿಕೊಂಡು ಬರ್ತಾರೋ ಅವರಿಗೆಲ್ಲ ಇಷ್ಟಾರ್ಥ ಪೂರಣೆ ಮಾಡುವಂತ ಕಾಮಧೇನು ಆ ಅನಿರುದ್ಧ. ಅವನನ್ನ ವೇದ ಮಂತ್ರಗಳು ಕೂಡ ಕೊಂಡಾಡ್ತಾ ಇದೆ ಅಂತ ಇದೆಲ್ಲ ಗಮನಿಸ್ಬೇಕು. ಕೃಷ್ಣನ ಮೊಮ್ಮಗನನ್ನ ಕೊಂಡಾಡ್ತಾ ಇದೆ ಅನ್ನೋದಕ್ಕಿಂತ ಆ ಕೃಷ್ಣನ ಮೊಮ್ಮಗ ಅನಿರುದ್ಧನ ಒಳಗಡೆ ಇರೋ ಅನಿರುದ್ಧ ಏನಿದೆ ದೇವರು, ಅವನನ್ನ ವೇದಗಳು ಕೊಂಡಾಡ್ತಾ ಇದೆ ಅಂತ ಹೇಳೋದ್ರ ಅಭಿಪ್ರಾಯ ಇಲ್ಲಿ. ಶಬ್ದ ಯೋನಿ ಅಂತ ಯಾವ ಶಬ್ದ ಕೊಂಡಾಡ್ತಾ ಇದೆ ಅನಿರುದ್ಧನನ್ನ? ನಾವು ಈ ಸಂಧ್ಯಾ ವಂದನೆಯಲ್ಲಿ ಈ ಗೋತ್ರ ಹೇಳ್ತೀವಲ್ಲ, ಗೋತ್ರ ಪ್ರವರ ಹೇಳಿ ನಮಸ್ಕಾರ ಮಾಡ್ತೀವಲ್ಲ, ಆ ನಮಸ್ಕಾರ ಮಾಡೋ ಮುಂಚೆ ಒಂದು ಮಂತ್ರ ಹೇಳ್ತಾ ಇರ್ತೀವಿ. ಆ ಮಂತ್ರವನ್ನ ಇಲ್ಲಿ ಹೇಳ್ತಾರೆ. ಆ ಮಂತ್ರಕ್ಕೆ ಅರ್ಥ ಅನಿರುದ್ಧ. ಓಂ ಭದ್ರನ್ನೋ ಅಪಿವಾತಯ ಮನಃ ಓಂ ಶಾಂತಿ 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 ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇ ವಿಶ್ವಮವತು ಅಂತ ಆಮೇಲೆ ಮುಂದೆ ಶುರು ಆಗುತ್ತೆ. ಅಲ್ಲಿ ಭದ್ರನ್ನೋ ಅಪಿವಾತಯ ಮನಃ ಅಂತಿದೆಯಲ್ಲ, ಆ ವೇದ ಮಂತ್ರ ಅನಿರುದ್ಧರನ್ನು ತಿಳಿಸ್ತಾ ಇದೆ ಅಂತ. ಅದ್ ಹೇಗೆ ಅನಿರುದ್ಧರನ್ನು ತಿಳಿಸ್ತಾ ಇದೆ ಅಂತ ನೋಡೋಣ. ಮನಃ ಅಂತ ಹೇಳ್ತಾರೆ. ಇದಕ್ಕರ್ಥ ಹೀಗೆ. ಈ ವೇದ ಮಂತ್ರಕ್ಕೆ ನಾವು ದಿವಸ ಹೇಗಿದ್ರು ಹೇಳ್ತಾ ಇರ್ತೀವಿ, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಮನಃ ಅಂದ್ರೆ ಮನಸ್ಸೇ ಅಂತ ಅರ್ಥ. ಯಾವುದು ಮನಸ್ಸು ಅಂದ್ರೆ ಈ ಜಡವಾದ ಮನಸ್ಸು ಹೌದು. ಮನಸ್ಸಿನ ಅಭಿಮಾನಿ ದೇವತೆ ಯಾರು? ಅನಿರುದ್ಧ, ಮನೋಭಿಮಾನಿ ದೇವತೆ. ಆ ಅನಿರುದ್ಧನ ಒಳಗಡೆನೂ ಕೂಡ ಇನ್ನೊಬ್ಬ ಅನಿರುದ್ಧ, ಅದೇ ದೇವರು ಅಂತ ಅರ್ಥ. ಹೀಗೆ ಭಗವಂತನ ಒಂದು ರೂಪ, ಮತ್ತೊಂದು ಈ ಅನಿರುದ್ಧ, ಕೃಷ್ಣನ ಮೊಮ್ಮಗ, ಅದರ ಜೊತೆಗೆ ಮನಸ್ಸು. ಇಷ್ಟಿದೆ. ಜಡವಾದ ಮನಸ್ಸನ್ನು ನಿಯಂತ್ರಣ ಮಾಡ್ತಾರೆ. ಇಂಥ ಅನಿರುದ್ಧನನ್ನ ಏನ್ ಪ್ರಾರ್ಥನೆ ಮಾಡ್ತಾ ಇರೋದು ಅಂದ್ರೆ, ಭದ್ರನ್ನೋ ಅಪಿ ವಾತಯ, ನನ್ನ ಮನಸ್ಸು, ಅನಿರುದ್ಧನೇ ನನ್ನ ಮನಸ್ಸು ಒಳ್ಳೇದ್ ಕಡೆ ಹೋಗ್ಲಿ ಅಂತ. ಭದ್ರಂ ಅಪಿ ವಾತಯ. ಭದ್ರಂ ಅಂದ್ರೆ ದೇವರು ಅಂತಾನೂ ಅರ್ಥ. ದೇವ್ರ ಕಡೆ ನನ್ ಮನಸ್ಸು ಹೋಗ್ಲಿ, ಒಳ್ಳೆ ವಿಷಯದ ಕಡೆ ನನ್ ಮನಸ್ಸು ಹೋಗ್ಲಿ, ಒಳ್ಳೇದಾಗ್ಲಿ, ನನಗೆ ಮಂಗಳ ಆಗ್ಬೇಕು ನನಗೆ, ಆ ತರ ನನ್ನ ಮನಸ್ಸು ಒಳ್ಳೆ ಕಾರ್ಯವನ್ನು ಮಾಡ್ಲಿ ಅಂತ ಸತ್ಕರ್ಮಗಳಿಗೆ ಪ್ರಚೋದಕರಾಗಿ ಅನಿರುದ್ಧ ಇರ್ತಾರೆ. ಅದನ್ನಿಲ್ಲಿ ಸರ್ವಕಾರ್ಯೇಶು ಮನಃ ಪ್ರಥಯತಿ ಇತಿ ಮನೋಭಿಮಾನಿತ್ವಾದ ಅನಿರುದ್ಧಸ್ಯ. ಮನೋಭಿಮಾನಿ ಆದ್ರಿಂದ ಆ ಅನಿರುದ್ಧನಲ್ಲಿ ಮನಸ್ಸನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಇಂಥ ಹೇ ಮನಃ, ಹೇ ಮನಸ್ಸೇ, ನೀನು ಸಮರ್ಥನಾದ ಆ ಮಂಗಳಕರನಾದ ಆ ವಿಷ್ಣುವನ್ನ ಕುರಿತು ಹೋಗು ಅಂತ ಹೇಳಿ ವೇದ ಮಂತ್ರದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಮನಸ್ಸೇ ಮುಖ್ಯ. ಯಾವುದೇ ಒಂದು ವಿಷಯ ನಾವು ಕೇಳ್ಬೇಕು, ನಾವು ಓದ್ಬೇಕು, ನಾವೇನ್ ಮಾಡ್ಬೇಕು ಅಂದ್ರು ಮನಸ್ಸ ಸಂಕಲ್ಪ ಮಾಡ್ಬೇಕಲ್ಲ, ಮನಸ್ಸಿನಿಂದ ಮಾಡ್ಬೇಕು ಯಾವುದೇ ಕೆಲಸ ಅಂತ ಹೇಳ್ತೀವಲ್ಲ. ಆ ಮನಸ್ಸಿನಿಂದ ಸಂಕಲ್ಪ ಮಾಡೋದಾಗ್ಲಿ, ಮತ್ತೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಜೋಹೋ, ಇದೆಲ್ಲ ಟಿಪ್ಪಣಿಗಳಲ್ಲಿ ಬರುವಂತಹ ವಿಚಾರ. ಮನುಷ್ಯರಿಗೆ ಕಾರಣ ಬಂಧಕ್ಕೆ ಅದು ಮನಸ್ಸು, ಮೋಕ್ಷಕ್ಕೆ ಅದೇ ಕಾರಣ, ಎರಡಕ್ಕೂ ಅದೇ. ಅಂತ ಈ ಮನಸ್ಸು ಭದ್ರಂ ವಾತಯ, ಮಂಗಳವನ್ನು ಅನುಭವಿಸಲಿ, ಆ ದೇವರ ಸಿಗಲಿ ಅಂತ ಹೀಗೆ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ ಮುಂದಕ್ಕೆ. ಇನ್ನೂ ಹೀಗೆ ಈ ಶ್ಲೋಕದ ವಿಷಯಗಳಿದೆ ಕೆಲವು, ಅದನ್ನ ಮತ್ತೆ ನಾಳೆ ದಿವಸ
ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಶ್ರೀಕೃಷ್ಣ ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.